ಓಂ ಶಾಂತಿ. ಓಂ ನಮಃ ಶಿವಾಯ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ದೇಹದ ಅರಿವಿನಿಂದ ಮುಕ್ತಿ. ನಾನು ಒಂದು ಕ್ಷಣ ಹೊರಗಿನ ಪ್ರಪಂಚದ ಗದ್ದಲವನ್ನು ಮರೆತು ಬಿಡುತ್ತಿದ್ದೇನೆ. ನನ್ನ ಶರೀರವನ್ನು ಸಡಿಲಗೊಳಿಸುತ್ತಿದ್ದೇನೆ. ನಾನು ಈ ಶರೀರವಲ್ಲ, ಈ ಶರೀರವನ್ನು ನಡೆಸುವ ಚೈತನ್ಯ ಶಕ್ತಿ ಆತ್ಮದ ಸ್ಥಿತಿ. ನಾನು ನನ್ನ ಮನಸ್ಸನ್ನು ಭ್ರುಕುಟಿಯ ಅಂದರೆ ಹಣೆಯ ಮಧ್ಯಭಾಗದಲ್ಲಿ ಕೇಂದ್ರೀಕರಿಸುತ್ತಿದ್ದೇನೆ. ಅಲ್ಲಿ ನಾನು ಒಂದು ಸಣ್ಣ ನಕ್ಷತ್ರದಂತೆ ಪ್ರಕಾಶಿಸುತ್ತಿದ್ದೇನೆ. ನಾನು ಶಾಂತ ಸ್ವರೂಪಿ ಆತ್ಮ. ನಾನು ಪವಿತ್ರ ಸ್ವರೂಪ ಆತ್ಮ. ನಾನು ಈ ಮಾಂಸದ ದೇಹಕ್ಕಿಂತ ಭಿನ್ನವಾದವನು ಆಗಿದ್ದೇನೆ. ನಾನು ಚೈತನ್ಯ ಜ್ಯೋತಿಯಾಗಿದ್ದೇನೆ. ಪರಮಾತ್ಮನ ನೆನಪು, ಪರಮಧಾಮ. ನನ್ನ ಮನಸ್ಸಿನ ದೃಷ್ಟಿಯನ್ನು ಈ ಲೌಕಿಕ ಜಗತ್ತಿನಿಂದ ಮೇಲೆ ಎತ್ತಿ ಆ ಒಂದು ಸೂರ್ಯ ಚಂದ್ರರಿಗಿಂತಲೂ ಆಚೆ ಇರುವ ಕೆಂಪು ಬಣ್ಣದ ಪ್ರಕಾಶದ ಲೋಕಕ್ಕೆ ಅಂದರೆ ಪರಮಧಾಮಕ್ಕೆ ಕೊಂಡೊಯ್ಯುತ್ತಿದ್ದೇನೆ. ಪರಮಧಾಮ ಪರಂಜ್ಯೋತಿ ಸ್ವರೂಪ. ಅಲ್ಲಿ ನನ್ನ ತಂದೆ ಜ್ಞಾನದ ಸಾಗರ, ಶಾಂತಿಯ ಸಾಗರವಾದ ಪರಮಾತ್ಮ ಶಿವರು ನನ್ನ ಪಿತ ನೆಲೆಸಿದ್ದಾನೆ. ನಾನು ಪಿತನಿಂದ ಶಕ್ತಿಗಳ ಅನುಭೂತಿ ಮಾಡುತ್ತಿದ್ದೇನೆ. ಆ ಪರಮಾತ್ಮನಿಂದ, ಶಿವತಂದೆಯಿಂದ ಶಾಂತಿ ಮತ್ತು ಪ್ರೇಮದ ಕಿರಣಗಳು ನನ್ನ ಮೇಲೆ ಬೀರುತ್ತಿವೆ. ನಾನು ಪುನೀತನಾಗುತ್ತಿದ್ದೇನೆ, ಪಾವನ ಆಗುತ್ತಿದ್ದೇನೆ, ಹಗುರ ಆಗುತ್ತಿದ್ದೇನೆ. ನನ್ನ ಮನಸ್ಸಿನ ಎಲ್ಲ ಆತಂಕಗಳು ಕರಗಿ ಹೋಗುತ್ತಿವೆ. ಪರಮಾತ್ಮನ ಪವಿತ್ರ ಶಕ್ತಿಯು ನನ್ನನ್ನು ತುಂಬಿಕೊಳ್ಳುತ್ತಿದೆ. ಆ ಶಕ್ತಿ ನನ್ನನ್ನು ಆವರಿಸುತ್ತಿದೆ. ನಾನು ಈಗ ಸಂಪೂರ್ಣ ಸುರಕ್ಷಿತ ಮತ್ತು ಶಕ್ತಿಯುತವಾಗಿದ್ದೇನೆ. ವಾಪಸಾತಿ ಈ ಸುಂದರವಾದ ಅನುಭೂತಿಯನ್ನು ನನ್ನೊಂದಿಗೆ ಇಟ್ಟುಕೊಂಡು ನಾನು ಮತ್ತೆ ಈ ಶರೀರದ ಅರಿವಿಗೆ ಬರುತ್ತಿದ್ದೇನೆ. ಈಗ ನಾನು ಹೆಚ್ಚು ಪ್ರಸನ್ನವಾಗಿದ್ದೇನೆ ಮತ್ತು ಶಾಂತವಾಗಿದ್ದೇನೆ. ಓಂ ಶಾಂತಿ. ಈ ಅಭ್ಯಾಸವನ್ನು ಪ್ರತಿದಿನ ಬೆಳಿಗ್ಗೆ ಮಾಡಿದರೆ ನಮ್ಮ ಮನಸ್ಸಿನ ಏಕಾಗ್ರತೆ ಮತ್ತು ಶಾಂತಿ ಹೆಚ್ಚಾಗುತ್ತದೆ. ಶಿವತಂದೆ ದಿವ್ಯ ಬ್ಲಾಟಿಂಗ್ ಪೇಪರ್. ಪ್ರಿಯ ಆತ್ಮಿಕ ಸಹೋದರ ಆತ್ಮ, ಸಹೋದರಿಯರ ಆತ್ಮ, ಈ ಕ್ಷಣದಲ್ಲಿ ನಾವು ಎಲ್ಲರೂ ಬಾಹ್ಯ ಲೋಕದಿಂದ ಸ್ವಲ್ಪ ದೂರವಾಗಿ ಆಂತರಿಕ ಶಾಂತಿಯ ಲೋಕಕ್ಕೆ ಪ್ರವೇಶಿಸುತ್ತಿದ್ದೇವೆ. ನಾನು ಶರೀರವಲ್ಲ, ನಾನು ಒಂದು ಚೈತನ್ಯಮಯ ಆತ್ಮ, ಒಂದು ಚಿಕ್ಕ ಬೆಳಕಿನ ಬಿಂದು, ಭ್ರೂ ಮಧ್ಯದಲ್ಲಿ ಪ್ರಕಾಶಿಸುತ್ತಿರುವೆ. ಈ ಆತ್ಮ ಅನೇಕ ಜನ್ಮಗಳಿಂದ ಪಾಪಗಳ ಕಲೆಗಳು ಹೊಂದಿಕೊಂಡಿದೆ. ವಿಶೇಷವಾಗಿ ದೇಹಾಭಿಮಾನದ ಆಳವಾದ ಕಲೆ. ನಾನು ದೇಹ, ನಾನು ಹೆಸರು, ನಾನು ಸಂಬಂಧ. ಈ ಎಲ್ಲ ಭಾವನೆಗಳು ನನ್ನ ಆತ್ಮವನ್ನು ಭಾರವಾಗಿಸಿದೆ.
ಇಂದು ಈ ಪವಿತ್ರ ಕ್ಷಣದಲ್ಲಿ ನಾನು ಒಂದು ಮಹಾನ್ ಸತ್ಯವನ್ನು ಅರಿಯುತ್ತೇನೆ. ಈ ಪಾಪಗಳನ್ನು ಅಳಿಸಲು ಒಬ್ಬನೇ ಸಹಾಯಕನಿದ್ದಾರೆ, ನನ್ನ ಪ್ರಿಯ ಶಿವ ತಂದೆ. ಅವರು ಒಂದು ದಿವ್ಯ ಜ್ಯೋತಿ ಬಿಂದು ಡಿವೈನ್ ಲೈಟ್ ಪರಂಧಾಮದಲ್ಲಿ ಪ್ರಕಾಶಿಸುತ್ತಿದ್ದಾರೆ. ಅವರು ಪರಂ ಜ್ಯೋತಿ ಸ್ವರೂಪ. ನಾನು ಅವರನ್ನು ನೆನಪು ಮಾಡಿದಾಗ ನನ್ನ ಆತ್ಮದಲ್ಲಿರುವ ಎಲ್ಲ ಪಾಪಗಳು ನಿಧಾನವಾಗಿ ಹೀರಿಕೊಳ್ಳಲ್ಪಡುತ್ತಿವೆ. ನಾನು ಈಗ ಹಗುರ. ನಾನು ತಂದೆಯ ಕಡೆಗೆ ಮನಸ್ಸನ್ನು ಕೊಂಡೊಯ್ಯುತ್ತೇನೆ. ಬಾಬಾ, ನಾನು ನಿಮ್ಮ ಮಗು. ನಾನು ನಿಮ್ಮನ್ನು ನೆನಪು ಮಾಡುತ್ತೇನೆ. ತಂದೆಯ ಪ್ರೀತಿ, ತಂದೆಯ ಶಕ್ತಿ ನನ್ನ ಮೇಲೆ ಹರಿಯುತ್ತಿದೆ. ಯೋಗ ಅಗ್ನಿ ಪ್ರಜ್ವಲಿಸುತ್ತಿದೆ. ಈ ಅಗ್ನಿಯಲ್ಲಿ ನನ್ನ ಎಲ್ಲ ವಿಕರ್ಮಗಳು ಭಸ್ಮವಾಗುತ್ತಿವೆ. ನಾನು ಶಾಂತ. ನಾನು ಈಗ ಹಗುರವಾಗಿದ್ದೇನೆ, ಶುದ್ಧವಾಗಿದ್ದೇನೆ, ಪರಿಶುದ್ಧವಾಗಿದ್ದೇನೆ. ದೇಹಾಭಿಮಾನ ಕರಗುತ್ತಿದೆ, ಆತ್ಮಾಭಿಮಾನ ಬೆಳೆಯುತ್ತಿದೆ. ಈಗ ನಾನು ಅನುಭವಿಸುತ್ತೇನೆ, ನಾನು ಶಾಂತಿ ಸ್ವರೂಪ, ನಾನು ಸುಖ ಸ್ವರೂಪ, ನಾನು ಪವಿತ್ರ ಆತ್ಮ ಆಗಿದ್ದೇನೆ. ಈ ಪವಿತ್ರ ಸ್ಥಿತಿಯಿಂದ ನಾನು ಇಡೀ ವಿಶ್ವಕ್ಕೆ ಶಕ್ತಿ ಕಳುಹಿಸುತ್ತೇನೆ. ಪ್ರತಿ ಆತ್ಮಕ್ಕೂ ಶಾಂತಿಯ ಕಿರಣಗಳು ತಲುಪುತ್ತಿವೆ. ಪ್ರತಿ ಮನಸ್ಸು ಶಾಂತವಾಗುತ್ತಿದೆ. ನಾನು ಸಂಕಲ್ಪ ಮಾಡುತ್ತೇನೆ, ಯಾರಿಗೂ ದುಃಖ ಕೊಡಬಾರದು, ಎಲ್ಲರಿಗೂ ಸುಖ ನೀಡಬೇಕು. ತಂದೆಯ ನೆನಪಿನಲ್ಲಿ ಸದಾ ಇರಬೇಕು. ಉನ್ನತ ಭಾವನೆ ಮಾಡಿಕೊಳ್ಳೋಣ. ನಾನು ತಂದೆಯ ಸತ್ಯ ಸೇವಾಧಾರಿ. ನಾನು ಆತ್ಮಿಕ ದೀಪ. ನನ್ನ ಸ್ಥಿತಿಯನ್ನು ನೋಡಿ ಅನ್ಯರು ಕೂಡ ತಂದೆಯನ್ನು ನೆನಪು ಮಾಡುತ್ತಾರೆ. ಈಗ ನಿಧಾನವಾಗಿ ನಾನು ಮತ್ತೆ ಈ ಲೋಕಕ್ಕೆ ಬರುತ್ತೇನೆ, ಆದರೆ ಈ ಶಾಂತಿ ಮತ್ತು ಶಕ್ತಿ ನನ್ನೊಂದಿಗೆ ಇದೆ. ಬೆಳಗಿನ ರಾಜಯೋಗ. ಶಾಂತವಾಗಿ ಕುಳಿತುಕೊಂಡು ನಾನು ಆತ್ಮ, ಒಂದು ಬೆಳಕಿನ ಬಿಂದು. ನಾನು ಶರೀರ ಅಲ್ಲ, ನಾನು ಶಾಂತಿ ಸ್ವರೂಪ. ಈಗ ಶಿವತಂದೆಯನ್ನು ನೆನಪು ಮಾಡಿ. ಆ ಪರಮಾತ್ಮ ಒಂದು ದಿವ್ಯ ಜ್ಯೋತಿ ಬಿಂದು. ಅವರು ನನ್ನ ಪಾಪಗಳನ್ನು ಹೀರಿಕೊಳ್ಳುತ್ತಿದ್ದಾರೆ. ನಾನು ಹಗುರವಾಗುತ್ತಿದ್ದೇನೆ. ನನ್ನ ಆತ್ಮ ಶುದ್ಧವಾಗುತ್ತಿದೆ. ಒಳಗೆ ಶಾಂತಿ, ಸುಖ, ಆನಂದ. ನಾನು ಹೇಳುತ್ತೇನೆ, ಬಾಬಾ, ನಾನು ನಿಮ್ಮವನಾಗಿದ್ದೇನೆ. ಬಾಬರವರ ಜ್ಞಾನ ರತ್ನಗಳು ನಮ್ಮ ಆತ್ಮವನ್ನು ಪಾಪ ಮತ್ತು ಪುಣ್ಯದ ಭಂಡಾರ. ಇಡೀ ಪ್ರಪಂಚ ಈಗ ಪತೀತವಾಗಿದೆ. ಶಿವತಂದೆ ಮಾತ್ರ ಪತೀತ ಪಾವನ. ತಂದೆ ಬ್ಲಾಟಿಂಗ್ ಪೇಪರ್. ಪಾಪ ಹೀರಿಕೊಳ್ಳುವರು. ಗಂಗಾ ಸ್ನಾನದಿಂದ ಪಾಪ ಹೋಗುವುದಿಲ್ಲ. ನೆನಪಿನ ಯಾತ್ರೆಯಿಂದ ಮಾತ್ರ ಪಾಪ ಭಸ್ಮ. ಜ್ಞಾನದಿಂದ ಯೋಗ ಹಿಡಿಸುತ್ತೆ. ಯೋಗದಿಂದ ಜ್ಞಾನ ಅರ್ಥವಾಗುತ್ತದೆ. ದೇಹಾಭಿಮಾನವೇ ಮೊದಲ ನಂಬರ್ ಪಾಪವಾಗಿದೆ. ದೇಹಾಭಿಮಾನ ದುಃಖದ ಮೂಲ ಕಾರಣವಾಗಿದೆ. ಆತ್ಮಾಭಿಮಾನ ಸುಖದ ಮೂಲ. ಮನ್ಮನಾಭವ ಸಂಪೂರ್ಣ ಸಾರ. ನೆನಪು ಮಾಡುವುದು ಸುಲಭ ಅಲ್ಲ. ಪರಿಶ್ರಮ ಬೇಕು. ಸಾಧನೆ ಮಾಡಬೇಕು. ತಪಸ್ಸು ಮಾಡಬೇಕು. ಮಾಯೆ ನೆನಪು ಕಡಿಮೆ ಮಾಡಿಸುತ್ತದೆ. ಸೇವೆ ಮಾಡಿದಷ್ಟು ನಮ್ಮ ಕಲ್ಯಾಣ. ಅನ್ಯರಿಗೆ ಮಾರ್ಗ ತೋರಿಸಿದರೆ ಸ್ವಯಂ ಶುದ್ಧಿ, ಪರಿಶುದ್ಧವಾಗುತ್ತೀರಿ. ಯೋಗ ಇದು ಅಗ್ನಿಯಾಗಿದೆ, ಅಂದರೆ ನಮ್ಮ ಪಾಪವನ್ನು ಸುಡುವ ಶಕ್ತಿಯಾಗಿದೆ. ರಾಜಯೋಗವೇ ಮೂಲ. ಆತ್ಮ
ಪಾವನವಾದರೆ ಶರೀರವು ಶ್ರೇಷ್ಠ ಸಿಗುವುದು. ತಂದೆ ಎಲ್ಲರ ಲೆಕ್ಕಾಚಾರವನ್ನು ನೋಡುತ್ತಾರೆ. ಮುಖದಿಂದ ಆತ್ಮದ ಸ್ಥಿತಿ ಕಾಣಿಸುತ್ತದೆ. ಯಾರಿಗೂ ದುಃಖ ಕೊಡಬಾರದು. ಸುಖ ನೀಡುವುದು ನಿಜವಾದ ಸೇವೆ. ಓಂ ಶಾಂತಿ. ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವಿಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು.